ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ ಓಂ ನಮೋ ಭಗವತೆ ರುದ್ರಾಯ ನಮಃ. ನಮಸ್ಕಾರ. ರಾಶಿ ಭವಿಷ್ಯಕ್ಕೂ ಹೋಗಕ್ಕಿಂತ ಮುಂಚೆ ಕೆಲವರು ವಿಚಾರಗಳ ಬಗ್ಗೆ ಹೇಳ್ಬೇಕಾಗಿದೆ. ಏನಂದ್ರೆ, ಮೊದಲನೇದಾಗಿ ನಿಜವಾದ ಜ್ಯೋತಿಷನ ಕಂಡಿಡೋದನ್ನ ಜನ ತಿಳ್ಕೊಬೇಕಾಗಿದೆ. ಯಾಕೆಂದ್ರೆ ಜ್ಯೋತಿಷದಲ್ಲಿ ಮೋಸ, ಆಮೇಲೆ ವಶೀಕರಣ ಮಾಡ್ಕೊಡ್ತೀನಿ ಅಂತ ಮೋಸ ಮಾಡ್ತಾರೆ. ಆಮೇಲೆ ಇನ್ನ ಬೇರೆ ಬೇರೆ ತರದ್ದು ದೊಡ್ಡ ದೊಡ್ಡ ಪೂಜೆಗಳನ್ನ ಸಜೆಸ್ಟ್ ಮಾಡ್ತಾರೆ. ಎಲ್ಲ ಜ್ಯೋತಿಷದಲ್ಲಿ ಇಲ್ಲ. ಮೊದಲನೇದಾಗಿ ನ್ಯೂಮರಾಲಜಿ ಪ್ರಕಾರವಾಗಿ ಆಮೇಲೆ ಟ್ಯಾರೋಟ್ ಕಾರ್ಡ್ ಆಗಿರ್ಬೋದು, ಅಥವಾ ಹಸ್ತ ಸಾಮುದ್ರಿಕೆಯಲ್ಲಿ ವೆಸ್ಟರ್ನ್ ಪಾಮಿಸ್ಟ್ರಿನ ಇಂಡಿಯನ್ ಪಾಮಿಸ್ಟ್ ಅನ್ಕೊಂಡು ಈ ತರದಲ್ಲಿ ಯಾವ್ದು ಕೂಡ ಭವಿಷ್ಯ ನಿರೂಪಣೆ ಮಾಡೋಕ್ ಆಗಲ್ಲ. ನಮ್ಮ ಡೇಟ್ ಆಫ್ ಬರ್ತ್, ಟೈಮು, ಪ್ಲೇಸು ಕರೆಕ್ಟ್ ಆಗಿರ್ಬೇಕು, ಲಗ್ನ ಕರೆಕ್ಟ್ ಆಗಿರ್ಬೇಕು. ಲಗ್ನ ಮಿಸ್ಟೇಕ್ ಆಗೋ ಸಾಧ್ಯತೆಗಳಿರುತ್ತೆ, ಯಾಕಂದ್ರೆ ತುಂಬಾ ಬೇಗ ಬದಲಾವಣೆ ಆಗುತ್ತೆ. ಇದನ್ನ ಕಂಡುಹಿಡಬೇಕು ಅಂದ್ರೆ ನಿಮ್ಮ ಜೀವನದಲ್ಲಿ ಹಿಂದೆ ನಡೆದಿರೋ ಘಟನೆಗಳನ್ನ ಆತ ಹೇಳ್ಬೇಕು. ಹೇಳಿ ಆ ಲಗ್ನವನ್ನ ತಿದ್ದಿ ಮುಂದಿನ ಭವಿಷ್ಯವನ್ನು ಹೇಳ್ಬೇಕಾಗತ್ತೆ. ಹಿಂದೆ ನಡೆದಿರೋ ಘಟನೆಗಳನ್ನ ಕಂಪಲ್ಸರಿ ಹೇಳ್ಬೇಕಾಗತ್ತೆ. ಅಂದ್ರೆ ಅಕ್ಯುರೇಟ್ ಅಂತಲ್ಲ, ಒಂದು ಟೈಮ್ ಪೀರಿಯಡ್ ಅಲ್ಲಿ ಈ ತರ ಘಟನೆಗಳು ನಡೆದಿರೋ ಸಾಧ್ಯತೆ. ಯಾಕೆಂದ್ರೆ ಲಗ್ನವನ್ನು ಕಂಡಿಡಿಯಾಗಿ ಇವೆಲ್ಲ ಮಾಡ್ಕೊಂಡ ಮೇಲೆ ಪೂಜೆಗಳನ್ನ ಸಜೆಸ್ಟ್ ಮಾಡುವಾಗ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಯಾವುದೇ ಒಂದು ನಿಮಗೆ ರಮಲಶಾಸ್ತ್ರ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಇದ್ಯಾವುದು ಕೂಡ ಅದ್ರಲ್ಲಿ ಉಲ್ಲೇಖ ಇಲ್ಲ. ನಿಮಗೆ ಆ ಜ್ಯೋತಿಷದ ಪ್ರಕಾರವಾಗಿ ಅಂದ್ರೆ ಬೃಹತ್ ಪರಾಶರ ಹೋರಾಶಾಸ್ತ್ರ ಮೈನ್ ಗ್ರಂಥ ಆಗಿರೋದ್ರಿಂದ ಅದರಲ್ಲಿರೋ ಪರಿಹಾರಗಳು ಬಂದು ಬಹಳ ಸಿಂಪಲ್. ಮಂತ್ರ ಜಪ, ದಾನಗಳು, ಸ್ತೋತ್ರಗಳು, ಇದು ಮಾತ್ರ ಇದೆ. ಇದನ್ನ ಯಾರು ಬೇಕಾದ್ರೂ ಮಾಡ್ಬೋದು, ಪ್ರತಿಯೊಬ್ಬ ವ್ಯಕ್ತಿ ಕೂಡ ಮಾಡ್ಬೋದು, ಯಾವುದೇ ಭೇದ ಭಾವ ಇಲ್ಲ. ಸೊ ಈ ಬಗೆಯಲ್ಲಿ ಹೋಗ್ಬೇಕೆ ಹೊರತು ಕಾಳ ಸರ್ಪ ದೋಷ ಅನ್ನೋದು ಜ್ಯೋತಿಷದಲ್ಲಿ ಇಲ್ಲ. ಆಗ್ಲಿ ಕುಜ ದೋಷದ ಬಗ್ಗೆನೂ ಡಿಬೇಟ್ಸ್ ಇದೆ, ಪಿತೃದೋಷದ ಬಗ್ಗೆ ಡಿಬೇಟ್ಸ್ ಇದೆ. ಇದೆಲ್ಲ ಕೂಡ ಯಾವ್ದು ಇಲ್ಲಿರೋ ದೋಷಗಳನ್ನ ಹೇಳಿ, ಈಗ ಮೊನ್ನೊಬ್ಬರು ಹೇಳ್ತಿದ್ರು ಅದ್ಯಾವುದೋ ಒಂದು ದ್ವಿಕಳತ್ರ ಯೋಗ ಇದೆ ಅಂತ. ಇವೆಲ್ಲ ಜ್ಯೋತಿಷದಲ್ಲಿ ಎಲ್ಲಿದೆ ಅಂತಾನೆ ಗೊತ್ತಿಲ್ಲ, ಸುಮ್ಮನೆ ಎದುರಿಸ್ತಾರೆ. ಸೊ ಆತರ ನಂಬಬೇಡಿ. ಜ್ಯೋತಿಷ ಅಂತಂದ್ರೆ ನಿಮ್ಮ ಜೀವನದಲ್ಲಿ ಒಳ್ಳೇದು ಕೆಟ್ಟದ್ದು ಟೈಮ್ ಪೀರಿಯಡ್ ನ ಮಾತ್ರ ಹೇಳ್ಬೋದು. ನಿಮ್ಮ ಹಣೆ ಬರವನ್ನ ಕಂಪ್ಯೂಟರ್ ಚೇಂಜ್ ಮಾಡಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಸೊ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಜ್ಯೋತಿಷದ ಪ್ರಕಾರವಾಗಿ ಒಳ್ಳೆಯ ಕೆಟ್ಟ ಟೈಮು ಮತ್ತೆ ಅದನ್ನ ನ್ಯೂಟ್ರಲ್ ಮಾಡೋದಕ್ಕೋಸ್ಕರ ಕೆಲವು ಸಿಂಪಲ್ ಪರಿಹಾರಗಳನ್ನು ಜ್ಯೋತಿಷ ತಿಳಿಸ್ತಾರೆ. ಸೊ ಈ ಬಗ್ಗೆಯಲ್ಲಿ ಜಾತಕ ನೋಡ್ಸೋದಕ್ಕೆ ನೀವು ಭೈರವಿ ಆಸ್ಟ್ರೋದಲ್ಲಿ ನಿಮ್ಮ ಜಾತಕವನ್ನ ತೋರಿಸಬಹುದು. ಈ ಕನ್ಸಲ್ಟೇಷನ್ ತಗೊಳ್ಬಹುದು. ಕನ್ಯಾ ರಾಶಿ 2026 ಫೆಬ್ರವರಿ 22 ನಂತರದಲ್ಲಿ ವಾರ ಫಲದಲ್ಲಿ ಕನ್ಯಾ ರಾಶಿಯ ಬಗ್ಗೆ ನಾವು ನೋಡೋದಾದ್ರೆ, ನನಗೆ ಅನಿಸ್ತಿರೋದು 12ನೇ ಮನೆ ಕೇತು ಯೂಶುವಲ್ ನಾನು ತುಂಬಾ ಇಷ್ಟಪಡುವಂಥದ್ದು. ನಿಮ್ದು ಬರ್ತ್ ಚಾರ್ಟ್ ಅಲ್ಲಿ ಕೇತು 12ನೇ ಮನೆ ಇದೆ ನೋಡಿ, ಇದೊಂದು ಮೋಕ್ಷ ಕಾರಕ ಅಂತ. ಇದು 12ನೇ ಮನೆದು ಮೋಕ್ಷ ಸ್ಥಾನ. ಅಲ್ಲಿ ಕೇತು ಗ್ರಹ ಇರುವಂತದ್ದು ಯೂಶುವಲ್ ಆಗಿ ಸ್ಪಿರಿಚುವಲ್ ಓರಿಯೆಂಟೇಷನ್, ಸ್ಪಿರಿಚುವಾಲಿಟಿಗೆ ಸಂಬಂಧಪಟ್ಟಂತಹ ಹಲವು ಭಾವನೆಗಳನ್ನ, ಆಲೋಚನೆಗಳನ್ನ ಕೊಡುತ್ತೆ. ಹಾಗಾದ್ಮೇಲೆ ರಾಶಿನ ನೋಡೋದಾದ್ರೆ ಸ್ವಲ್ಪ ಪರಿಣಾಮ ನಿಮ್ಮ ಮೇಲೆ ಆಗತ್ತೆ. ನೀವು ಆಧ್ಯಾತ್ಮಿಕ ಭಾವನೆಗಳನ್ನ ಹೊಂದುತ್ತೀರಾ, ದೇವಸ್ಥಾನಗಳಿಗೆ ಹೋಗ್ಬೋದು. ಸ್ಪಿರಿಚುವಲ್ ಥಾಟ್, ಕಣ್ಣು ಅರಳಿದಾಗ ಕಣ್ಣು ಹೊರಳಿದಾಗ ಅಂತ ದ ರಾ ಬೇಂದ್ರೆ ಬರೆದಿರಲ್ಲ, ಹಾಗೆ ಆ ಫ್ರಾಕ್ಷನ್ ಆಫ್ ಸೆಕೆಂಡ್ ಆ ಥಾಟ್ಸ್ ಬರ್ಬೋದು. ಇದ್ರ ಕಡೆ ಗಮನ ಕೊಡಿ, ಯಾಕೆಂದ್ರೆ ಉನ್ನತಿ ಇರೋದೇ ಅಲ್ಲಿ. ಇದ್ರ ನಂತರದಲ್ಲಿ ಸ್ಟೂಡೆಂಟ್ಸ್ಗೆ ಸ್ವಲ್ಪ ಸಮಸ್ಯೆಗಳಾಗತ್ತೆ ಎಜುಕೇಶನ್ ಅಲ್ಲಿ. ಅವ್ರು ಅನ್ಕೊಂಡಾಗ ರಿಸಲ್ಟ್ ಬರದಿರ್ಬೋದು, ಏಕಾಗ್ರತೆ ಸಮಸ್ಯೆ ಆಗ್ಬೋದು, ಟೆನ್ಷನ್ಗಳಾಗ್ಬೋದು, ಯಾವುದೋ ಒಂದು ಕಾರಣಾಂತರದಿಂದ ಅನ್ಕೊಂಡ ಸ್ಕೋರ್ ಬರದಿರ್ಬೋದು. ಇಲ್ಲಿ ಸ್ಟೂಡೆಂಟ್ಗಳು ತುಂಬಾ ಸೆನ್ಸಿಟಿವ್ ಆಗಿ ಅಗತ್ಯ ಅಲ್ಲ. ಜೀವನ ಅಂತಂದ್ರೆ ಮನುಷ್ಯ ಅಂದ್ಮೇಲೆ ಅವನ ಭಾವನೆಗಳಿಗೆ ಏರಿಳಿತ ಆಗೇ ಆಗತ್ತೆ. ಸ್ಕೋರು ಕಡಿಮೆ ಆಗ್ಬೋದು, ಏನ್ ಬೇಕಾದ್ರೂ ಆಗ್ಬೋದು. ಸೊ ಅದನ್ನ ಜ್ಞಾಪಕದಲ್ಲಿ ಇಟ್ಕೊಳ್ಳಿ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ನಾನು ಹೇಳೋದು, ನಿಮ್ಮ ಸ್ಟಡೀಸ್ ಅಲ್ಲಿ ಒಂದು ಬದಲಾವಣೆ ನೆಗೆಟಿವ್ ಆಗಿ ಆಗೋ ಸಾಧ್ಯತೆ, ಅದನ್ನ ಒಪ್ಕೊಳ್ಳಿ. ಅದಾದ್ಮೇಲೆ ವಿವಾಹ ವಿಳಂಬ ಆಗುತ್ತೆ. ಅನ್ಕೊಂಡಂತ ಸಂಬಂಧ ಬರದಿರ್ಬೋದು, ಟೆನ್ಷನ್ಗಳಾಗ್ಬೋದು. ನಿಮಗೆ ಒಂದು ಯೂಶುವಲ್ ಆಗಿ ಏನೋ ಒಂದು ಸಂಬಂಧನ ಎಕ್ಸ್ಪೆಕ್ಟ್ ಮಾಡಿರ್ತಾರ, ಎಕ್ಸ್ಪೆಕ್ಟೆಡ್ ಸಂಬಂಧ ಬರದಿರ್ಬೋದು, ನೋವಾಗ್ಬೋದು, ಬಿಟ್ಟು ಹೋಗ್ಬೋದು, ಅವರು ಕ್ಯಾನ್ಸಲ್ ಆಗ್ಬೋದು. ಶನಿ ಯೂಶುವಲ್ ಆಗಿ ಅವ್ ಕೆಲಸ ಮಾಡುತ್ತೆ. ಆ ಪ್ಲಾನೆಟ್ ಒಂದು ಗ್ರಹ ಕೆಟ್ಟದು ಅಂತಲ್ಲ, ಗ್ರಹಕ್ಕೆ ವಹಿಸಿರುವಂತಹ ಜವಾಬ್ದಾರಿಯನ್ನ ಗ್ರಹ ಮಾಡುತ್ತೆ ಅಷ್ಟೇ. ಅದ್ರ ಬಗ್ಗೆ ಜಾಸ್ತಿ ವಿಶ್ಲೇಷಣೆಯನ್ನು ಬೇಡ. ಸೊ ಬಟ್ ದಾಂಪತ್ಯದಲ್ಲಿ ಒಂದು 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 ಅಭಿವೃದ್ಧಿ ಅಂದ್ರೆ ಒಂದು ಪ್ರೋಗ್ರೆಸ್, ಒಂದು ಪಾಸಿಟಿವ್ ಚೇಂಜ್ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಕೆಲವು ಸಣ್ಣ ಸಣ್ಣ ವಿಚಾರಕ್ಕೆ ದೂರ ಆಗಿರ್ತಾರೆ. ಈಗ ನಾನು ರೀಸೆಂಟ್ ಆಗಿ ಅವ್ರು ಫೋನ್ ಮಾಡಿ, ಸರ್ ಫೋನ್ ನೋಡಿದ್ರೆ ಏನೇನೋ ಮೆಸೇಜಸ್ ಇತ್ತು, ಹಂಗಾಗಿ ನಾನು ಅವ್ರನ್ನ ಬಿಟ್ಟು ಬಂದೆ ಅಂತ ಹೇಳಿದ್ರೆ, ಯಾರು ಈ ಪ್ರಪಂಚದಲ್ಲಿ ಪರ್ಫೆಕ್ಟ್ ಆಗಿದ್ದಾರೆ? ಇನ್ನೊಂದು ಅವ್ರ ಪ್ರೈವೇಟ್ ಝೋನ್ಗೆ ನಾವ್ ಯಾಕೆ ಹೋಗ್ಬೇಕು? ಅದು ಒಬ್ಬ ವ್ಯಕ್ತಿಗೆ ಒಂದು ಪ್ರೈವೇಸಿ ಅಂತ ಇರುತ್ತೆ, ಆ ಪ್ರೈವೇಸಿನ ಯಾಕೆ ಹಾಳು ಮಾಡ್ಬೇಕು? ಇದನ್ನೆಲ್ಲ ನಾವು ಗಮನಿಸ್ಬೇಕಾಗತ್ತೆ. ಈಗ ಜೀವನ ಅನ್ನೋದು ನಮ್ಮ ತಂದೆ ತಾಯಿಗಳಿಗೆ ನಾವ್ ಎಷ್ಟೆಲ್ಲ ಸಮಸ್ಯೆಗಳಿದ್ರು ಅವರಲ್ಲಿ ನ್ಯೂನತೆಗಳು ನಾವು ಒಪ್ಕೊಂಡಿರ್ತೀವಿ. ಅದೇ ತರ ನಾವು ನಮ್ಮ ಲೈಫ್ ಪಾರ್ಟ್ನರ್ ಒಪ್ಕೋಬೇಕಾಗತ್ತೆ. ಎಲ್ಲರಿಗೂ ನಾವು ಕಂಟ್ರೋಲ್ ಮಾಡಕ್ ಹೋದ್ರೆ ಲೈಫ್ ಪಾರ್ಟ್ನರ್ಗೆ ಹಿಂಸೆ ಆಗುತ್ತೆ. ಸೊ ಕಂಟ್ರೋಲ್ ಮಾಡೋದಲ್ಲ, ಅವ್ರ ಸ್ವಾತಂತ್ರ್ಯ ಅವ್ರು ಕೊಡ್ಬೇಕಾಗತ್ತೆ. ಸೊ ಈ ತರ ಸಮಸ್ಯೆಗಳಿಂದ ಹೊರಗಡೆ ಬರೋ ಸಾಧ್ಯತೆ ಇದೆ. ಪ್ರಾಪರ್ಟಿ ಖರೀದಿಗೆ ಅವಕಾಶ, ಎಸ್ಪೆಷಲಿ ಗೃಹ ನಿರ್ಮಾಣಕ್ಕೆ ಪ್ರಯತ್ನ ಮಾಡ್ತಿರೋರಿಗೆ ಗೃಹ ನಿರ್ಮಾಣದ ಸಾಧ್ಯತೆ ಅತಿ ಹೆಚ್ಚಾಗಿ ಹೋಗ್ತಾ ಹೋಗುತ್ತೆ.
ಆಮೇಲೆ ಪ್ರಾಪರ್ಟಿ ಖರೀದಿ ಬಹಳ ಅನಾಯಾಸವಾಗಿ ಆಗುತ್ತೆ. ಹೊಸ ಬಿಸ್ನೆಸ್ ನ ಮಾಡೋ ಪ್ರಯತ್ನ ಮಾಡ್ತಿರೋರಿಗೆ ಬಹಳ ಅನಾಯಾಸವಾಗಿ ಎಲ್ಲ ಕೆಲಸಗಳು ಆಗ್ತಾ ಬರುತ್ತೆ. ಆಮೇಲೆ ಇನ್ನೊಂದೇನಂತಂದ್ರೆ ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿ, ಕುಟುಂಬದವ್ರ ಜೊತೆ ನೆಮ್ಮದಿಯ ವಾತಾವರಣ ನೀವು ಕಳಿತೀರ. ಹಾಗೇನೆ ಅಣ್ಣ ತಮ್ಮದ್ರ ಬಗ್ಗೆ ಕಿರಿಕಿರಿ ಆಗಿದೆ. ಯಾಕಂದ್ರೆ ಅಣ್ಣ ತಮ್ಮಂದ್ರಿಗೆ ಕಾರಕನಾಗಿರುವಂತ ಕುಜಗ್ರಹ ಒಂದು 6ನೇ ಮನೆ ಇರುವುದು ಯೂಶುವಲ್ ಆಗಿ ಬ್ರದರ್ಸ್ ಮಧ್ಯೆ, ಯಂಗರ್ ಬ್ರದರ್ಸ್ ಗಳ ಮಧ್ಯೆ ಕಿರಿಕಿರಿಗಳು ಆಗೋ ಸಾಧ್ಯತೆಗಳಿರುತ್ತೆ. ಬಟ್ ಒಟ್ಟಾರೆಯಾಗಿ ತುಂಬಾ ಪ್ರಗತಿಯನ್ನ ಕನ್ಯಾ ರಾಶಿಯವರು ನೋಡ್ತಾರೆ. ಒಂದ್ ವೇಳೆ ಕನ್ಯಾ ರಾಶಿಯಲ್ಲಿ ಬುಧಗ್ರಹ ಇದ್ದಿದ್ದೆ ಆಗಿದ್ರೆ ಭದ್ರಯೋಗ ಇರುತ್ತೆ. ಅವ್ರಿಗೆ ಬುಧ ದಶೆ ನಡೀತಿದ್ರೆ ಅತ್ಯುಚ್ಚ ಮಟ್ಟವನ್ನ ಕನ್ಯಾ ರಾಶಿಯವರು ಮಾಡ್ತಾರೆ. ಸೊ ಇಷ್ಟು ವಿಚಾರಗಳಿದೆ. ಆಮೇಲೆ ಸಾಲದಿಂದ ಹೊರಗಡೆ ಬರೋದು ಕೂಡ ಬಹಳ ಉತ್ತಮವಾಗಿರುವಂತಹ ಅವಕಾಶಗಳು ಬರ್ತಾ ಹೋಗುತ್ತೆ. ನಿರೀಕ್ಷೆ ಮಾಡಿ, ಒಳ್ಳೆ ಅವಕಾಶಕ್ಕಾಗಿ ವೆಯ್ಟ್ ಮಾಡಿ. ಇಷ್ಟು ವಿಚಾರಗಳು. ಮತ್ತೆ ಉದ್ಯೋಗದಲ್ಲೂ ಕೂಡ ಪ್ರಗತಿ ನನ್ನ ಪ್ರಕಾರ ಅದ್ಭುತವಾಗಿರೋ ಬೆಳವಣಿಗೆ ನೋಡ್ತಾರೆ. ಹೊಸ ಜಾಬ್ ಆಗಿರ್ಬೋದು ಅಥವಾ ಇರೋ ಜಾಬ್ ಅಲ್ಲಿ ಪ್ರೋಗ್ರೆಸ್ ನ ಖಂಡಿತವಾಗ್ಲೂ ನೋಡ್ತೀರಾ. ನಮಸ್ಕಾರ.